ಆತ ಗಂಡನಿಲ್ಲದ ಒಂಟಿ ಹೆಣ್ಣಿನ ಮನೆಗೆ ಊಟಕ್ಕೆಂದು ಹೋಗಿದ್ದ. ಸ್ನೇಹಿತೆ ಅಂದುಕೊಂಡು ಊಟಕ್ಕೆ ಹೋದವನಿಗೆ ಅಲ್ಲಿ ಶಾಕ್ ಕಾದಿತ್ತು. ಅಲ್ಲಿಗೆ ಎಂಟ್ರಿಯಾದ ಮಾಜಿ ಪ್ರೇಯಸಿ ಗಲಾಟೆ ಶುರು ಮಾಡಿಕೊಂಡಿದ್ಲು. ಕೆಲವೇ ಹೊತ್ತಿನಲ್ಲಿ ಎಂಟ್ರಿ ಆಗಿದ್ದು ಮತ್ತೊಂದು ಟೀಮ್. ಬಳಿಕ ನಡೆದಿದ್ದು ಭೀಕರ ಗುಂಡಿನ ದಾಳಿ. ಬೆಳಗಾವಿಯ ಆಂಜನೇಯ ನಗರದಲ್ಲಿ ನಡೆದ ಭಯಾನಕ ಘಟನೆಯ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ಬೆಳಗಾವಿಯ ದ್ವಾರಕಾ ನಗರದ 31 ವರ್ಷ ವಯಸ್ಸಿನ ಪ್ರಣೀತ್ ಕುಮಾರ್ ಆತನ ಸ್ನೇಹಿತೆ ಸ್ಮಿತಾ ಮನೆಗೆ ಊಟಕ್ಕೆ ಹೋಗಿದ್ದ. ಸ್ನೇಹಿತ ಸ್ಮಿತಾ ಜೊತೆ ಆತ ಇನ್ನೇನು ಊಟ ಮಾಡಬೇಕು ಅಂತ ಕುತ್ಕೋತಿದ್ದ. ಆದ್ರೆ ಅಷ್ಟರಲ್ಲಿ ಪ್ರಣೀತ್ ಮಾಜಿ ಗರ್ಲ್ ಫ್ರೆಂಡ್ ಸ್ಮಿತಾಳ ಮನೆಗೆ ಎಂಟ್ರಿ ಕೊಟ್ಟಿದ್ಲು. ಗಂಡ ಸತ್ತ ಸ್ಮಿತಾ ಒಬ್ಬಳೇ ಇದ್ದು ಆಕೆ ಮನೆಗೆ ಪ್ರಣೀತ್ ಯಾಕೆ ಬಂದ ಅಂತ ಆ ಮಾಜಿ ಪ್ರೇಯಸಿ ಅನುಮಾನಗೊಂಡು ಅಲ್ಲಿಗೆ ಬಂದಿದ್ಲು. ಅಲ್ಲದೆ ಪ್ರಿಯಕರ ಪ್ರಣೀತ್ ಜೊತೆ ಜಗಳ ಕೂಡ ಶುರು ಮಾಡಿದ್ಲು. ಈ ವೇಳೆ ಒಂಟಿ ಆಂಟಿ ಸ್ಮಿತಾ ಇಬ್ಬರ ಜಗಳ ಬಿಡಿಸೋಕೆ ನೋಡಿದ್ಲು. ಅಷ್ಟರಲ್ಲೇ ಹೊರಗಡೆಯಿಂದ ಇನ್ನೂ 3 ಮನೆಗೆ ನುಗ್ಗಿ ಪ್ರಣೀತ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಜೊತೆಗೆ ಜೇಬ್ನಲ್ಲಿದ್ದ ಗನ್ ತೆಗೆದು ಪ್ರಣೀತ್ ಮೇಲೆ ಶೂಟ್ ಮಾಡಿಬಿಟ್ಟಿದ್ದಾರೆ. ಮೊದಲ ಬಾರಿ ಹಾರಿಸಿದ ಗುಂಡು ಪ್ರಣೀತ್ ಕಿವಿ ಪಕ್ಕ ಹಾದು ಹೋಗಿದೆ. ಆತ ಬಚಾವಾಗಿದ್ದು ನೋಡಿ ಆರೋಪಿಗಳು ಮತ್ತೆ ಪ್ರಣೀತ್ ತೊಡೆಗೆ ಗುಂಡು ಹಾರಿಸಿದ್ದಾರೆ. ಕೆಳಗೆ ಬಿದ್ದ ಪ್ರಣೀತ್ನನ್ನ ಮುಗಿಸೋಕೆ ಮತ್ತೆ ಗುಂಡು ಹಾರಿಸಲು ಆರೋಪಿಗಳು ಯತ್ನಿಸಿದ್ರು. ಆದ್ರೆ ಅದೇನಾಯ್ತೋ ಏನೋ ಪಿಸ್ತೂಲ್ ಕೈ ಕೊಟ್ಟು ಗುಂಡು ಹಾರಲೇ ಇಲ್ಲ. ಆಗ 3 ಯುವಕರು ಹಾಗೆ ಪ್ರಣೀತ್ ಮಾಜಿ ಗರ್ಲ್ ಫ್ರೆಂಡ್ ಎಸ್ಕೇಪ್ ಆಗಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದ ಪ್ರಣೀತ್ನನ್ನ ಕೂಡಲೇ ಸ್ಮಿತಾ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಮಾಳ ಮಾರುತಿ ಠಾಣೆ ಪೊಲೀಸರಿಗೆ ವಿಷಯ ತಿಳಿಸಿದ್ದಾಳೆ. ಗುಂಡಿನ ದಾಳಿ ವಿಚಾರ ಗೊತ್ತಾಗ್ತಿದ್ದಂತೆ ಅಲರ್ಟ್ ಆದ ಪೊಲೀಸರು ಆಸ್ಪತ್ರೆಗೆ ಬಂದು ಹಲ್ಲೆಗೊಳಗಾದ ಪ್ರಣೀತ್ರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಯೂಡಾ ಮಾರ್ಟಿನ್ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಪ್ರಣೀತ್ ಆರೋಗ್ಯ ವಿಚಾರಿಸಿ ಘಟನೆ ಕುರಿತು ಮಾಹಿತಿ ಪಡ್ಕೊಂಡಿದ್ದಾರೆ. ಇಬ್ರು ಸ್ವಲ್ಪ ಮಾತಾಡ್ತಿದ್ರು. ಅವಾಗ ನಡುವೆದಲ್ಲಿ ಸ್ವಲ್ಪ ಮಾತಾಡ್ತಿದ್ರೆ ಹೀಗೆ ಹಾಗೆ ಮಾತಾಡ್ತಿದ್ವಿ. ಕೆಲವು ನಿಮಿಷ ನಂತರ ಮತ್ತೆ ಅವರ ಬೇರೆ ರಿಲೇಟಿವ್ ಅಲ್ಲೇ ಬಂದು ಮತ್ತೆ ಯಾಕೆ ನೀವು ಈ ತರ ಮಾಡಿದ್ರಿ ಅಂತ ಸ್ವಲ್ಪ ಗಲಾಟೆ ಆಗಿದೆ. ಹುಡುಗಿ ವಿಚಾರ ಗಲಾಟೆ ಆಗಿದೆ. ಹೌದು ಹೌದು. ಅಂದ್ರೆ ವಿಕ್ಟಿಮ್ ಯಾರು ಇದ್ರಲ್ಲ ಅವರು ಇನ್ನೊಬ್ರು ಹುಡುಗಿ ಜೊತೆಗೆ 4 ವರ್ಷದಿಂದ ಒಂದು ರಿಲೇಶನ್ಶಿಪ್ ಇದೆ. ಇವತ್ತು ಮತ್ತೆ ಬೇರೆ ಹುಡುಗಿ ಮನೆಗೆ ಹೋಗಿದ್ದಾರೆ ಇದು ನಾನ್ ವೆಜ್ ತಿನ್ಲಿಕ್ಕೆ. ಸೊ ಇದು ನಾನ್ ವೆಜ್ ತಿಂದಿದ್ದಾಗ ಅವರು ಅವ್ರ ಫ್ರೆಂಡ್ಗೆ ಅವರು ಸ್ವಲ್ಪ ಈ ತರ ಹೇಳಿದ್ರೆ ನನ್ಗೆ ಬಹಳ ಅಂದ್ರೆ ಬೇಜಾರ ಆಗಿದ್ದೀನಿ ಅಂತ. ಅವರು ಕೇಳಿದ್ರೆ ಯಾಕೆ ಬೇಜಾರ ಆಗಿದ್ರಿ, ಎಲ್ಲ ನನ್ನ ಲವ್ ಲೈಫ್ ಈ ತರ ಆಗಿದೆ ಅಂತ. ಸೊ ಆ ವಿಷಯದಿಂದ ಇದು ಪ್ರಾಬ್ಲಮ್ ಶುರು ಆಗಿದೆ. ಅಸಲಿಗೆ ಸ್ಮಿತಾ ಮನೆಯಲ್ಲಿ ಆಗಿದ್ದೇ ಬೇರೆ. ಪ್ರಣೀತ್ ಈ ಹಿಂದೆ ಯುವತಿಯೊಬ್ಬಳನ್ನ ಲವ್ ಮಾಡ್ತಿದ್ದ. ಆದ್ರೆ ಇಬ್ಬರ ನಡುವೆ ವೈಮನಸ್ಯ ಮೂಡಿ ದೂರ ಆಗಿದ್ರಂತೆ. ಕಳೆದ ರಾತ್ರಿ ಪ್ರಣೀತ್ ತನ್ನ ಇನ್ನೋರ್ವ ಸ್ನೇಹಿತೆ ಸ್ಮಿತಾ ಮನೆಗೆ ಬಂದಿದ್ದಾನೆ. ಆಗ ಇಬ್ಬರ ನಡುವೆ ಹಳೆ ಹುಡುಗಿ ವಿಚಾರ ಪ್ರಸ್ತಾಪ ಆಗಿದೆ. ಸ್ಮಿತಾ ಮಧ್ಯಸ್ಥಿಕೆ ವಹಿಸಿ ಇಬ್ಬರನ್ನ ಒಂದು ಮಾಡ್ತೀನಿ ಅಂದಿದ್ರಂತೆ. ಪ್ರಣೀತ್ನಿಂದಲೇ ಹುಡುಗಿಯ ನಂಬರ್ ಪಡೆದು ಮನೆಗೆ ಬರುವಂತೆ ಹೇಳಿ ಫೋನ್ ಮಾಡಿದ್ದಾರೆ. ಸ್ಮಿತಾ ಕರೆದ ಕೂಡಲೇ ಹಳೆ ಪ್ರೇಯಸಿ ಕೂಡ ಮನೆಗೆ ಬಂದಿದ್ದಾಳೆ. ಆದ್ರೆ ಅಲ್ಲಿದ್ದ ಪ್ರಣೀತ್ ಜೊತೆ ಮತ್ತೆ ಗಲಾಟೆ ಆಗಿದೆ. ಅಷ್ಟರಲ್ಲಿ ಹಿಂದೆಯೇ ಬೈಕ್ನಲ್ಲಿ ಬಂದವರು ಪ್ರಣೀತ್ ಮೇಲೆ ಗುಂಡು ಹಾರಿಸಿದ್ದಾರೆ. ಸ್ಮಿತಾ ಮನೆಯಲ್ಲಿ ಪ್ರಣೀತ್ ಇರೋದು ಗೊತ್ತಾಗಿದ್ರಿಂದ ಹಳೆ ಪ್ರೇಯಸಿಯೇ ಸುಪಾರಿ ಕೊಟ್ಟು ಕೊಲ್ಲಿಸೋಕೆ ಪ್ರಯತ್ನಿಸಿದ್ಲಾ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ. ಪೊಲೀಸರು ಸದ್ಯ ಆರೋಪಿಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಹಳೆ ಲವ್ ಕೈ ಕೊಡ್ತು ಅಂತ ಆಂಟಿ ಸಹವಾಸ ಮಾಡಿದ್ದವ ಈಗ ಆಸ್ಪತ್ರೆ ಸೇರುವಂತೆ ಮಾಡಿದೆ.